ಕರ್ನಾಟಕದ ಇತಿಹಾಸ ಒಂದು ಮಹತ್ವದ ಪ್ರಶ್ನೆಯಿಂದ ಆರಂಭವಾಗುತ್ತದೆ. ಮೊದಲ ಕನ್ನಡ ರಾಜ್ಯ ಯಾವುದು? ಉತ್ತರ: ಕದಂಬರು. ಕನ್ನಡ ಹೆಮ್ಮೆಯ ಮೊದಲ ಪ್ರಭಾತ. ಕ್ರಿಸ್ತ ಶಕ 395ರ ಹೊತ್ತಿಗೆ ಗಂಗಾವಳಿಯ ದಟ್ಟ ಅರಣ್ಯದಲ್ಲಿ ಒಬ್ಬ ಯುವ ಯೋಧ ಉದಯಿಸಿದ್ದ. ಅವನ ಹೆಸರು ಮಯೂರ ಶರ್ಮ. ಸಂಸ್ಕೃತಿ ಮತ್ತು ಅಧಿಕಾರದ ದಬ್ಬಾಳಿಕೆಗೆ ವಿರುದ್ಧವಾಗಿ ತನ್ನ ಜನರ ಗೌರವಕ್ಕೆ ಆತ ನಿರ್ಮಿಸಿದ ಕರ್ನಾಟಕದ ಮೊದಲ ಸ್ಥಳೀಯ ರಾಜವಂಶ. ಕಾಂಚೀಪುರಿಯಲ್ಲಿ ಸಂಭವಿಸಿದ ಒಂದು ಅವಮಾನ ಮಯೂರ ಶರ್ಮನೊಳಗೆ ಬೆಂಕಿಯಂತೆ ಹೊತ್ತಿ ಎದ್ದಿತು. ವಿದ್ಯಾರ್ಥಿಯಾಗಿ ಹೋಗಿದ್ದ ಆತ ಯೋಧನಾಗಿ ಹಿಂದಿರುಗಿದ. ಪಲ್ಲವರನ್ನೇ ಸವಾಲು ಹಾಕಿ ಜಯಿಸಿ ತನ್ನದೇ ರಾಜ್ಯವನ್ನು ರೂಪಿಸಿದ. ಇದು ಕೇವಲ ಅಧಿಕಾರದ ಹೋರಾಟವಲ್ಲ, ಇದು ಸ್ವಾಭಿಮಾನ, ಭಾಷೆ ಮತ್ತು ಗುರುತು ಉಳಿಸಿಕೊಂಡ ಯುದ್ಧ. ಕದಂಬರು ಮೊದಲ ಬಾರಿಗೆ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿಸಿದರು. ಶಾಸನ, ಕಾನೂನು, ರಾಜ್ಯದ ಕಾರ್ಯ ಆಲ್ ಇನ್ ಕನ್ನಡ. ಇದರಿಂದ ಹೊಸ ಯುಗಕ್ಕೆ ಬಾಗಿಲು ತೆರೆದಿತು. ಬನವಾಸಿ ಕರ್ನಾಟಕದ ಮೊದಲ ರಾಜಧಾನಿ. ಕವಿ ಕಾಳಿದಾಸನ ಮಾತಿನಲ್ಲಿ ಅರಳಿದ ಹೂವಿನ ಗಂಧವಿರುವ ನಗರ. ಕಲೆ, ವ್ಯಾಪಾರ, ಸಂಸ್ಕೃತಿ ಎಲ್ಲವೂ ಇಲ್ಲಿ ಅರಳಿದವು. ಕದಂಬರ ವಂಶ ಕೇವಲ ಒಂದು ರಾಜ್ಯವಲ್ಲ. ಇಂದು ನಾವು ಕನ್ನಡದಲ್ಲಿ ಮಾತನಾಡುವ, ಕನ್ನಡದಲ್ಲಿ ಬಾಳುವ ಮೂಲ ನೆಲೆಯನ್ನು ಅವರು ಹಾಕಿದ್ದರು. ಅವರ ಬಳಿಕ ಬಂದ ಚಾಲುಕ,